ವೀಕ್ಷಕರೇ, ಬೆಳಕಿನ ಧ್ವನಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾವು ನೋಡೋಣ. ಒಂದು ಯೂಟ್ಯೂಬಿಂದ ನನಗೆ ಒಂದು ಇಮೇಲ್ ಬಂದಿದೆ. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಆ್ಯನ್ಯುವಲ್ ರಿಮೈಂಡರ್ ಅಬೌಟ್ ಯೂಟ್ಯೂಬ್ಸ್ ಟರ್ಮ್ಸ್ ಆಫ್ ಸರ್ವಿಸ್, ಕಮ್ಯುನಿಟಿ ಗೈಡ್ಲೈನ್ಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ನನಗೆ ಇಮೇಲ್ ಬಂದಿದೆ. ಅದು ಬೆಳಗಿನ ಜಾವ 6:11ಕ್ಕೆ ಬಂದಿದೆ. ಇದರ ಕಂಟೆಂಟ್ಸ್ ಏನಂತ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ಬರ್ತಾ ಇರ್ಬೋದು, ಬಂದಿರ್ಬೋದು, ಡಿಪೆಂಡಿಂಗ್ ಅಪಾನ್ ದೇ ಸರ್ವರ್ ಕ್ಯೂಸ್. ಸೊ ಇದರಲ್ಲಿ 4 ಪ್ಯಾರಾದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇದು ಆ್ಯನ್ಯುವಲ್ ರಿಮೈಂಡರ್. ಜನರಲಿ ಐ ಥಿಂಕ್ ಇದು ಇಯರ್ ಎಂಡ್ ಅವ್ರು ಕಳಿಸ್ತಾರೆ ಅನ್ಸುತ್ತೆ ಎಲ್ಲರಿಗೂ. ಸೊ ಅದೇನು ಹೇಳ್ತಾರೆ, ಈ ಸಬ್ಜೆಕ್ಟ್ ಟು ಟರ್ಮ್ಸ್. ಸೊ ಇದು ಸಮುದಾಯ ಮಾರ್ಗಸೂಚಿಗಳು ಮತ್ತು ರಚನಾಕಾರಗಳು ಎಲ್ಲರಿಗೂ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಎಲ್ಲರಿಗೂ ಅನ್ವಯಿಸುತ್ತೆ. ಇದೊಂದು ಲೀಗಲ್ ಡಾಕ್ಯುಮೆಂಟ್ ಅಂತಲೇ ನಾವು ತಿಳ್ಕೊಬಹುದು ಅಂತಲೂ ಹಾಕಿದ್ದಾರೆ. ಆ್ಯಂಡ್ ನಾವು ಬ್ರೀಫಾಗಿ ನಾವು ಎಲ್ಲರಿಗೂ ಒಂದು ಮಾಹಿತಿ ಅರ್ಥವಾಗೋ ರೀತಿಯಲ್ಲಿ ಇದನ್ನು ನಾವು ರಚಿಸಿದ್ದೀವಿ ಅಂತಲೂ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ಸೆಕೆಂಡ್ ಪ್ಯಾರಲ್ಲಿ ಏನು ಹೇಳ್ತಾರೆ ಅಂದರೆ, ಸೊ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಸಮುದಾಯ ಮಾರ್ಗಸೂಚಿಗಳು ಅಂತ ಹೇಳ್ತೀವಲ್ಲ, ಅದು ವ್ಯಾಪಕ ಶ್ರೇಣಿಯ ಅನುಭವಗಳುಳ್ಳವು ಮತ್ತು ದೃಷ್ಟಿಕೋನಗಳು ಹಂಚಿಕೊಳ್ಳಲು, ಅಂದರೆ ಎಷ್ಟೊಂದು ಇನ್ಫಾರ್ಮೇಷನ್ ನಾವು ಕೊಡ್ಬೋದು ಅದರಲ್ಲಿ. ಸೊ ಅದಷ್ಟು ನಮಗೆ ಫ್ರೀನೆಸ್ ಕೊಟ್ಟಿದ್ದಾರೆ. ಸೊ ಈ ಫ್ರೀನೆಸ್ ಕೊಟ್ಟಿರೋದ್ರಿಂದ ಯೂಟ್ಯೂಬ್ ಒಂದು ಸುರಕ್ಷಿತ ಸಮುದಾಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದಾರೆ ಯೂಟ್ಯೂಬ್. ಇಟ್ಸ್ ರಿಯಲಿ ಗುಡ್ ಥಿಂಕಿಂಗ್ ಫ್ರಮ್ ದೆಮ್. ಸೊ ಇದರಲ್ಲಿ ಸಮುದಾಯ ಮಾರ್ಗಸೂಚಿಗಳಲ್ಲಿ ಯಾವುದನ್ನು ವಿಷಯವನ್ನು ಅಲ್ಲಿ ಹೇಳಿದ ಪ್ರಕಾರ ಯಾವ ವಿಷಯವನ್ನು ಅನುಮತಿಸುವುದಿಲ್ಲ ಅಂತ ಹೇಳಿದ್ದಾರೆ ಎಂಬುದನ್ನು ನಾನು ಅಲ್ಲಿ ಹೇಳ್ತೀನಿ. ಸೆಕೆಂಡ್ ಒನ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸೊ ಇದರಲ್ಲಿ ವಿಡಿಯೋಗಳು, ಕಾಮೆಂಟ್ಗಳು, ಲಿಂಕ್ಗಳು ಮತ್ತು ಥಂಬ್ನೇಲ್ಗಳು, ಓಕೆ, ಥಂಬ್ನೇಲ್ಗಳು, ಇದು ಯಾವುದೇ ಸೇರಿದಂತೆ ಎಲ್ಲ ವಿಷಯಗಳಿಗೂ ಇದು ಅನ್ವಯಿಸುತ್ತೆ. ಇದರಲ್ಲಿ ಯಾವುದೇ ಥರ ಒಂದು ಬೇರೆ ಥರ ಬಿಂಬಿಸುವ ವಿಷಯಗಳನ್ನು ನಾವು ಹಾಕಬಾರ್ದು ಅಂತ ಇದರಲ್ಲೇ ಅರ್ಥ ಮಾಡ್ಕೋಬೋದು ನಾವು. ಸಮುದಾಯ ಮಾರ್ಗಸೂಚಿಗಳು ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಜೊತೆಯಲ್ಲಿ ಅದು ಮಾನಿಟೈಸೇಷನ್ಗೂ ಅನ್ವಯ ಆಗುತ್ತೆ. ಇದು ನಾವು ಇದನ್ನು ಪಾಲಿಸಿಲ್ಲ ಅಂದರೆ ಮಾನಿಟೈಸೇಷನ್ಗೂ ಅದು ಇದಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಇದು ಬಂದು ಸೆಕೆಂಡ್ ಪ್ಯಾರಾನಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ದೀಸ್ ಪಾಲಿಸೀಸ್ ಅಪ್ಲೈ ಟು ಆಲ್ ಟೈಪ್ಸ್ ಆಫ್ ಕಂಟೆಂಟ್, ಓಕೆ, ಆನ್ ದೇರ್ ಪ್ಲ್ಯಾಟ್ಫಾರ್ಮ್. ಓಕೆ, ಸೊ ಇದು ಸೆಕೆಂಡ್ ಪ್ಯಾರಾದಲ್ಲಿ. ಥರ್ಡ್ ಒನ್ನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಬೈ ವೇ ಆಫ್ ಡ್ಯೂ ಡಿಲಿಜೆನ್ಸ್ ಅಂತ ಹಾಕ್ತಾರೆ. ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಇದರಲ್ಲಿ ಮಧ್ಯವರ್ತಿಗಳಾಗಿ, ಓಕೆ, ಮಧ್ಯವರ್ತಿ ಅಂದರೆ ಯೂಟ್ಯೂಬ್ ಒಂದು ಮಧ್ಯವರ್ತಿ ಸಂಸ್ಥೆ, ಸರಿಯಾದ, ಅದು ಹೆಂಗೆ ಟ್ರಾನ್ಸ್ಲೇಟ್, ಸರಿಯಾದ ಶ್ರದ್ಧೆಯ ಮೂಲಕ ಬಳಕೆದಾರರಿಗೆ ಮಾಹಿತಿ ತಂತ್ರಜ್ಞಾನ ಆ್ಯಕ್ಟ್ ಮೀನ್ಸ್ ಬೈ ವೇ ಆಫ್ ಡ್ಯೂ ಡಿಲಿಜೆನ್ಸ್ ಆಫ್ ಆನ್ ಇಂಟರ್ಮೀಡಿಯರಿ, ಅಂದರೆ ಮಧ್ಯವರ್ತಿ ಅಂತಲೇ ಆಗುತ್ತೆ ಅದು. ಮಧ್ಯವರ್ತಿ ಮಾರ್ಗಸೂಚಿ ಮತ್ತು ಡಿಜಿಟಲ್ ಮಾಧ್ಯಮ ಅಲ್ಲಿ ಕ್ಲಿಯರ್ ಹಾಕಿದ್ದಾರೆ ನೋಡಿ. ಇಂಡಿಯನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್, ಇದು 2021ನಲ್ಲಿ ಭಾರತ ಸರ್ಕಾರ ರಚಿಸಿದ್ದಾರೆ. ಅದು ಅಮೆಂಡ್ಮೆಂಟು ಆಗಿದೆ. ಸೊ ಅದರ ಪ್ರಕಾರನೇ ನಾವು ಅದನ್ನು ನಿಮ್ಗೆ ನೆನಪಿಸಲು ಇದನ್ನು ಕೊಟ್ಟಿದ್ದೀವಿ ಇನ್ಫಾರ್ಮೇಷನ್ನು. ಇದು ರೂಲ್ಸ್ ಪ್ರಕಾರ ಎಲ್ಲರೂ ಬದ್ಧರಾಗಿರಬೇಕು ಅಂತ ಕ್ಲಿಯರ್ ಆಗಿ ಥರ್ಡ್ ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಮೇಲೆ ಥರ್ಡ್ ಒನ್ನಲ್ಲಿ, ಫೋರ್ತ್ ಒನ್ನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಪ್ಲೀಸ್ ಅಡಿಯರ್ ಟು ದೀಸ್ ಟರ್ಮ್ಸ್ ಆಫ್. ಸೊ ದಯವಿಟ್ಟು ಇದನ್ನೆಲ್ಲ, ನೀವು ಯಾವುದೇ ಒಂದು ವಿಡಿಯೋ ಹಾಕ್ತೀರಾ, ಇದನ್ನೆಲ್ಲ ಈ ರೂಲ್ಸನ್ನು ಪಾಲಿಸಿಕೊಂಡು ನೀವು ಮುಂದುವರಿಸಬಹುದು ಅಂತ ಹಾಕಿದ್ದಾರೆ. ಅದರಲ್ಲಿ ಅವರು ಚೆಕ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನಾನ ವೈಲೇಷನ್ ಆದರೆ ಅವರು ನಮಗೆ ವಾರ್ನಿಂಗ್ಸ್ ಕೊಡ್ಬೋದು, ಮೇಲ್ಸ್ ಕಳಿಸ್ಬೋದು, ಆರ್ ಚಾನಲ್ಗೆ ಆಕ್ಸೆಸ್ ಸ್ಟಾಪ್ ಮಾಡ್ಬೋದು, ಆರ್ ಟೋಟಲಿ ಚಾನಲ್ನ ಡಿಲೀಟು ಮಾಡ್ಬೋದು. ಇದಿಷ್ಟು ಇನ್ಫಾರ್ಮೇಷನ್ನು 4 ಪ್ಯಾರಾನಲ್ಲೇ ಹಾಕಿದ್ದಾರೆ. ಇದು ನಂಗೆ ಬೆಳಗ್ಗೆ 6:11ಕ್ಕೆ ಬಂದಿದೆ. ಸೊ ಲಾಸ್ಟ್ ಕೇಳ್ತಾರೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದ ಗ್ಲೋಬಲ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಯೂಟ್ಯೂಬ್ ಹ್ಯಾಸ್ ಗಿವನ್ ಎ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಸೋ ಮೆನಿ ಕಂಟೆಂಟ್ ಕ್ರಿಯೇಟರ್ಸ್. ಆಮೇಲೆ ಎಷ್ಟೋ ವ್ಯಕ್ತಿಗಳಿಗೆ ತಮ್ಮ ಅನಿಸಿಕೆಗಳು, ತಮ್ಮ ಮಾಹಿತಿಯನ್ನು ವರ್ಲ್ಡ್ಗೆ ಎಲ್ಲ ತಲುಪಿಸಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಇದನ್ನು ಪಾಲಿಸ್ತಾ ಮುಂದುವರ್ಸೋಣ ಅಂತ ನನಗನ್ಸುತ್ತೆ. ಸೊ ಇಷ್ಟು ಮಾಹಿತಿ ನನಗೆ ಬಂದಿತ್ತು, ಅದನ್ನು ನೀವು ಹಂಚ್ಕೊಂಡಿದ್ದೀನಿ, ಎಲ್ಲರಿಗೂ ಉಪಯೋಗ ಆಗ್ಬೋದು ಅಂತ ನನಗನ್ಸುತ್ತೆ. ದಯಮಾಡಿ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ